ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ಮಠದಲ್ಲಿ ಭಕ್ತರಿಗೆ ಉಪದೇಶ ಮಾಡುತ್ತಿದ್ದರು. ಆಗ ಒಂದು ಬಡವ ಸಾಲಗಳಲ್ಲಿ ಮುಳುಗಿದ್ದವನು ಸ್ವಾಮಿಗಳ ಬಳಿಗೆ ಬಂದು ಹೀಗಂದನು. ಸ್ವಾಮಿ, ನನಗೆ ಹಣವೂ ಬೇಕು, ಅದೃಷ್ಟವೂ ಬೇಡಿಕೆಯೇ, ನನಗೆ ಸಹಾಯ ಮಾಡಿ. ಸ್ವಾಮಿಗಳು ಅವನಿಗೆ ಒಂದು ಪುಟ್ಟ ಚೀಲ ನೀಡಿದರು. ಚೀಲ ತುಂಬ ಹಗುರವಾಗಿತ್ತು. ಅವನು ಆಶ್ಚರ್ಯದಿಂದ ಕೇಳಿದ, ಇದರಲ್ಲಿ ಏನಿದೆ ಸ್ವಾಮಿ? ಸ್ವಾಮಿಗಳು ಶಾಂತವಾಗಿ ಉತ್ತರಿಸಿದರು, ಇದರಲ್ಲಿದೆ ಸತಿ, ಶ್ರದ್ಧೆ ಮತ್ತು ಪರಿಶ್ರಮ. ಅದನ್ನು ಸುರಕ್ಷಿತವಾಗಿ ಬಳಸಿದರೆ ಅದೃಷ್ಟ ಸ್ವಯಂ ಬರುತ್ತದೆ. ಆ ಬಡವನು ಮನೆಗೆ ತೆರಳಿ ಕಷ್ಟಪಟ್ಟು ಕೆಲಸ ಮಾಡಲು ಆರಂಭಿಸಿದ. ಒಳ್ಳೆಯ ಮನಸ್ಸು, ಪ್ರಾಮಾಣಿಕ ಕೆಲಸ ಮತ್ತು ದೇವರು ಕೊಟ್ಟ ಅವಕಾಶಗಳನ್ನು ಗೌರವದಿಂದ ಬಳಸಿದ. ಕೆಲವೇ ತಿಂಗಳಲ್ಲಿ ಅವನ ಜೀವನದಲ್ಲಿ ಬದಲಾವಣೆ ಬಂತು. ಅವನು ಸಾಲಮುಕ್ತನಾದ, ವ್ಯವಹಾರವೂ ಬೆಳೆದಿತು. ಅವನಿಗೆ ಆಗ ತಿಳಿಯಿತು, ದೇವರು ಕೊಡೋದು ಹಣವಲ್ಲ, ಧಾರ್ಮಿಕ ಬಲ ಮತ್ತು ಧೈರ್ಯ. ಅದು ಇದ್ದರೆ ಎಲ್ಲವೂ ಸಾಧ್ಯ. ಈ ಸಂದೇಶ ರಾಘವೇಂದ್ರ ಸ್ವಾಮಿಗಳ ತತ್ವ. ಪರಿಶ್ರಮ, ಭಕ್ತಿ ಶ್ರೀಮಂತಿಕೆ. ಸಂಪತ್ತು ಮಾತ್ರವಲ್ಲ, ಸಂತೋಷವು. ಶ್ರೀ ರಾಘವೇಂದ್ರ ರಾಯರಿಗೆ ನಮೋ ನಮಃ.